ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕಸ್ತೂರಿ ಅವ್ರ ಮನೆಗೆ ರೋಹಿಣಿ ಶಾಂತಿನ ಬರೋದಕ್ಕೆ ಹೇಳಿರ್ತಾಳೆ. ಏಯ್ ನಂಗ್ಲಿ, ಯಾಕೆ ನೀನ್ ಇಲ್ಲಿಗ್ ಬರೋದಕ್ಕೆ ಹೇಳಿದ್ದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ನಾನು ಮನೋಜ್ ಅವ್ರಿಗೆ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡಿದೀನಿ ಅಂತ ರೋಹಿಣಿ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿಗೆ ತುಂಬಾನೇ ಖುಷಿ ಆಗತ್ತೆ. ಹಾಗೆ ನಾನ್ ಕೊಟ್ಟಿರೋ ಆ 5 ಲಕ್ಷನ ನನ್ಗೆ ವಾಪಸ್ ಕೊಡಿ, ನಾನ್ ಮನೋಜ್ಗೆ ಖಂಡಿತ ಡೈವರ್ಸ್ ಕೊಡ್ತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏಯ್ ಏನೇ ನನ್ಗೇನೋ ಭಿಕ್ಷೆ ಹಾಕಿರೋಳ್ ತರ ಕೇಳ್ತಿದ್ಯಲ್ಲೇ ಅಂತ ಶಾಂತಿ ಕೇಳ್ಬೇಕಾದ್ರೆ, ಏ ಶಾಂತಿ ಸ್ವಲ್ಪ ಸುಮ್ನೆ ಇರೆ, ಅವಳು ಏನ್ ಹೇಳ್ತಾಳೆ ಕೇಳು ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ನೋಡಿ ಅತ್ತೆ, ನನ್ಗೆ ಇವಾಗ ಹಣದ ಅವಶ್ಯಕತೆ ತುಂಬಾನೇ ಇದೆ, ನೀವು ಆ ದುಡ್ಡಿನ ತಂದ್ ಕೊಟ್ರೆ ಈಗಿಂದೀಗ್ಲೇ ನಾನು ಸೈನ್ ಮಾಡೋದಕ್ಕೂ ರೆಡಿ ಆಗಿದ್ದೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡ್ದೇನೆ ಕಸ್ತೂರಿ ಇವಳು ಎಷ್ಟು ಬುದ್ಧಿವಂತೆ ಅಂತ, ಇವಳು ದುಡ್ಡಿಗೆ ಕೇಳಿದ ತಕ್ಷಣ ನಾನ್ ತಗೊಂಡ್ ಬಂದು ಇವಳಿಗೆ ಹಂಗೆ ಕೊಟ್ಬಿಡ್ಬೇಕಂತೆ. ನಾನೇನ್ ಬ್ಯಾಂಕ್ ಇಟ್ಕೊಂಡಿದ್ದೇನೇನೆ, ನಾನು ನೋಡಿದ್ರೆ ನೀನೇನೆ ಅಂತ ಅನ್ಕೊಂಡಿದ್ಯಾ? ನಂಗ್ಲಿ ದುಡ್ಡು ತಂದ್ ಕೊಟ್ಮೇಲೆ ನೀನ್ ಸೈನ್ ಮಾಡ್ಕೊಡ್ತೀಯೇನೆ, ಇದನ್ನ ನಂಬೇಕಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮತ್ತಿನ್ನೇನೇ ಮಾಡ್ತೀಯ ಹೇಳೆ ಶಾಂತಿ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಮೊದ್ಲು ಇವಳಿಗೆ ಡೈವರ್ಸ್ ಪೇಪರ್ ಅಲ್ಲಿ ಸೈನ್ ಮಾಡೋದಕ್ಕೆ ಹೇಳು, ಅದೆಲ್ಲ ಆದ್ಮೇಲೆ ದುಡ್ಡು ಇಸ್ಕೊಳೋದಕ್ಕೆ ಹೇಳು ಅಂತ ಶಾಂತಿ ಹೇಳಿದಾಗ, ಇಲ್ಲ ಅತ್ತೆ ಅದು ಖಂಡಿತ ಸಾಧ್ಯ ಇಲ್ಲ, ಅಕಸ್ಮಾತ್ ನಾನ್ ಸೈನ್ ಮಾಡ್ಕೊಟ್ರೆ ನೀವ್ ದುಡ್ಡು ಕೊಡ್ತೀರಾ ಅಂತ ಏನ್ ಗ್ಯಾರಂಟಿ ಅಂತ ರೋಹಿಣಿ ಕೇಳಿದಾಗ, ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ನೋಡಿ, ನಿಮ್ ಮನೇಲಿ ಯಾರ ಮೇಲೂ ನನ್ಗೆ ನಂಬಿಕೆ ಇಲ್ಲ, ಅದ್ರಲ್ಲೂ ನಿಮ್ ಮೇಲಂತೂ ನಂಬಿಕೆ ಇಲ್ವೇ ಇಲ್ಲ, ದುಡ್ಡನ್ನ ಕೊಡದೆ ಯಾಮರ್ಸ್ಬಿಟ್ರೆ ಅಂತ ರೋಹಿಣಿ ಕೇಳಿದಾಗ, ಏ ನಂಗ್ಲಿ ತೆಗೆದು ಬಿಟ್ಟ ಅಂದ್ರೆ ನೋಡು, ನಾನು ಯಾಮಾರ್ಸೋಳೇನೆ, ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಏಯ್ ಯಾಮಾರ್ಸೋದೆಲ್ಲ ನಿನ್ ಕೆಲ್ಸ ಕಣೆ, ನೀನ್ ಮಾಡ್ದೇ ಇರೋ ದೊಂಬ್ರಾಟನ ನಾವ್ ಆಡ್ತೀನೇನೆ. ನನ್ನ ಮಗನ್ನ ಕಟ್ಕೊಂಡು ಎಷ್ಟೆಲ್ಲ ಸುಳ್ಳು ಹೇಳಿ ಅಮ್ಮನ ಯಾಮಾರ್ಸ್ಬಿಟ್ಟೆ. ಅಪ್ಪ ಮಲೇಷ್ಯಾದಲ್ಲಿದ್ದಾನೆ, ಶ್ರೀಮಂತ್ರು, ಅಪ್ಪ ಸತ್ತೋದ, ಅಮ್ಮ ಸತ್ತೋದ, ಅಬ್ಬಬ್ಬಬ್ಬಬ್ಬಬ್ಬ ಏನೇನೆಲ್ಲ ನಾಟಕ ಮಾಡ್ದೆ ನೀನು. ಅಲ್ಲ ಕಣೆ, ಒಂದ್ ಮಗುನ ಹೆತ್ತು ಅದನ್ನ ಮುಚ್ಚಿಟ್ಟು ನನ್ ಮಗನ ಮದ್ವೆ ಆದಲ್ಲೇ ನೀನು, ನಿನ್ನಷ್ಟು ನನ್ಗ್ ಸುಳ್ಳು ಹೇಳೋದಕ್ಕಾಗ್ಲಿ ಯಾಮಾರ್ಸಕ್ಕಾದ್ರೂ ಬರೋದಿಲ್ಲ ಕಣೆ ಮನೆ ಹಾಳಿ ಅಂತ ಶಾಂತಿ ರೋಹಿಣಿ ಮೇಲೆ ರೇಗಾಡ್ಬೇಕಾದ್ರೆ, ಕಸ್ತೂರಿ ಅವರು ಸಮಾಧಾನ ಮಾಡಿ ಶಾಂತಿನ ಹಿಂದೆ ಕರ್ಕೋತಾರೆ. ಅಲ್ಲ ಕಣೆ ಕಸ್ತೂರಿ, ನೋಡ್ದೇನೆ ಇವಳು ಎಂತ ಮಾತಾಡ್ತಾಳೆ ಅಂತ, ಯಾಮಾರ್ಸೋದ್ರ ಬಗ್ಗೆ ನನ್ನ ಹತ್ರನೇ ಬಂದ್ ಹೇಳ್ತಾಳೆ. ಇವಳ್ ತರ ಯಾಮಾರ್ಸೋಳು ಮನೆ ಹಾಳಿನ ಇಡೀ ಜಗತ್ತಲ್ಲೇ ನಾನ್ ನೋಡಿಲ್ಲ ಕಣೆ, ಮಾತಾಡ್ತಾಳೆ ನೋಡು ಕೇಡಿ ಕಿಲಾಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಸಾಕು, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ, ಇದು ನಿಮ್ ಮನೆ ಅಲ್ಲ, ಇದು ಕಸ್ತೂರಿ ಆಂಟಿ ಮನೆ ಅಂತ ಶಾಂತಿಗೆ ರೋಹಿಣಿ ಹೇಳ್ಬೇಕಾದ್ರೆ, ಏಯ್ ನಿನ್ನಂತ ನಾಯಿಗೆಲ್ಲ ನಾನ್ ಯಾಕೆ ಮರ್ಯಾದೆ ಕೊಡ್ಬೇಕು, ನನ್ನನ್ನೇ ಯಾಮಾರ್ಸ್ತೀನಿ ಅಂತ ಹೇಳ್ತಿದ್ಯಲ್ಲೇ, ನನಗ್ ಬರ್ತಿರೋ ಕೋಪಕ್ಕೆ ಹಂಗೆ ನಿಂಗೆ ಚೊಪ್ಪಿ ತಗೊಂಡ್ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೀವ್ ಹೊಡೆದ್ರೆ ಹೊಡ್ಸ್ಕೋತೀನಿ ಅಂತ ನಾನ್ ಅನ್ಕೋಬೇಡಿ ಅಂತ ರೋಹಿಣಿ ತಿರುಗ್ ಮಾತಾಡ್ತಾಳೆ. ಏಯ್ ಏನೇ ಮಾಡ್ತೀಯಾ, ಏನೇ ನನಗೆ ವಾಪಸ್ ಹೊಡಿತೀನಿ ಅಂತ ಶಾಂತಿ ಕೋಪದಲ್ಲಿ ಕೇಳ್ಬೇಕಾದ್ರೆ, ಸೈಲೆಂಟ್ ಆಗಿರೋದಿಲ್ಲ ಅಂತ ಹೇಳ್ದೆ ಅಷ್ಟೇನೆ, ಹೊಡಿತೀನಿ ಅಂತ ಹೇಳಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ನೋಡಿ, ಬೇಡದಿರೋ ಮಾತನ್ನೆಲ್ಲ ಆಡೋ ಅವಶ್ಯಕತೆ ಇಲ್ಲ, ನನ್ಗೆ ಇವಾಗ ದುಡ್ಡಿನ ಅವಶ್ಯಕತೆ ಇದೆ, ನೀವು ಕೊಟ್ರೆ ನಾನ್ ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ, ಇದನ್ನೇ ಅಲ್ವಾ ನೀವು ಆಸೆ ಪಟ್ಟಿದ್ದು, ಆ ಆಫರ್ನ ನಾನ್ ನಿಮಗ್ ಕೊಡ್ತಾ ಇದೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಓಹೋ ಏನೋ ದಸರಾ ದೀಪಾವಳಿ ಆಫರ್ ಕೊಡ್ತಿದ್ದಾಳೆ ಇವಳು. ನೋಡೆ, ನನ್ನ ಮಗ ಮನೋಜನ್ಗೆ ಕೋಟಿ ಕೋಟಿ ದುಡ್ಡು ಬರೋದ್ರಲ್ಲಿದೆ, ನಿನ್ 5 ಲಕ್ಷನ ನಿನ್ ಮುಖಕ್ಕೆ ತಂದು ಎಸಿತೀನಿ ಕಣೆ, ಮರ್ಯಾದೆಯಾಗಿ ಸೈನ್ ಮಾಡ್ಕೊಟ್ಟು ಬಾಯಿ ಮುಚ್ಕೊಂಡ್ ಹೋಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಎಲ್ರ ಮುಂದೆ ನೀನು ಮರ್ಯಾದೆ ತೆಗಿಬೇಕಾಗತ್ತೆ ಅಂತ ಶಾಂತಿ ಹೆದರಿಸ್ತಾಳೆ. ನೋಡಿ ಅತ್ತೆ, ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತಾನೆ ಇಲ್ಲಿ ಬಂದಿದ್ದು, ನೀವೇ ಇವಾಗ ಕೋರ್ಟ್ಗೆ ಹೋಗೋಣ ಅಂದ್ರೆ ನನಗೂ ಅದ್ರಲ್ಲಿ ಓಕೆನೆ, ಇಲ್ಲಿಗ್ ಬಂದು ನಿಮ್ಗೆ ಅವಮಾನ ಆಗ್ಬೇಕು ಅಂತ ಇದ್ರೆ ಅದನ್ನ ಯಾರಿಂದನೂ ತಡೆಯೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಹೇಳ್ದಾಗ, ಏಯ್ ಅಂತ ಶಾಂತಿ ರೇಗಾಡ್ತಾಳೆ. ನೋಡಿ, ಸುಮ್ನೆ ಕಿರ್ಚಾಡ್ಬೇಡಿ, ದುಡ್ಡು ಕೊಟ್ರೇನೆ ಡೈವರ್ಸ್ ಕೊಡೋದು, ಇಲ್ಲ ಅಂದ್ರೆ ನೀವು ಕೋರ್ಟು ಮನೆ ಅಂತ ಅಲಿತಾನೆ ಇರ್ಬೇಕಾಗತ್ತೆ ಅಂತ ರೋಹಿಣಿ ಹೇಳ್ದಾಗ, ಏನೇ ಹೆದರ್ಸ್ತಿದ್ಯೇನೆ ನಂಗ್ಲಿ, ಹೊಡಿಬಾರ್ದು ಅಂತ ನೋಡ್ತಾ ಇದೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನು ಹೊಡಿತೀರಾ, ಬನ್ನಿ ಹೊಡಿರಿ ನೋಡೋಣ ಅಂತ ರೋಹಿಣಿ ಹೇಳ್ದಾಗ, ಶಾಂತಿ ಅವಳಿಗೆ ಹೊಡಿಯೋದಕ್ಕೆ ಅಂತ ಹೋಗ್ತಾಳೆ. ಆಗ ಕಸ್ತೂರಿ ಅವ್ರನ್ನ ತಡಿತಾಳೆ. ಇಬ್ರು ನಿಲ್ಲಿಸಿರ ಸಾಕು, ಯಾರೋ ರೋಡಲ್ಲಿ ನಿಂತ್ಕೊಂಡು ರೌಡಿಗಳು ಮಾತಾಡ್ದಂಗ್ ಮಾತಾಡ್ತಿದ್ದೀರಲ್ಲ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ, ಇಲ್ಲಿ ನನಗೆ ಅಂತ ಒಂದ್ ಮರ್ಯಾದೆ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಆಂಟಿ, ಅವ್ರು ಹೇಗ್ ಮಾತಾಡ್ತಿದಾರೆ ಅಂತ ನೀವೇ ನೋಡ್ತಿದಿರಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಏಯ್ ನಿನ್ನ ಹತ್ರ ನಾನ್ ಯಾಕೆ ಮಾತಾಡ್ಬೇಕು ಅಂತ ಶಾಂತಿ ರೇಗಾಡ್ದಾಗ, ಈ ಶಾಂತಿ ನೋಡೆ, ಇಷ್ಟು ದಿವಸ ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳ್ತಿದ್ಲು, ಆದ್ರೆ ಇವಾಗ ಅವಳೇ ಡೈವರ್ಸ್ ಕೊಡ್ತೀನಿ ನನ್ಗೆ ದುಡ್ಡು ಕೊಡಿ ಅಂತ ಕೇಳ್ತಿದ್ದಾಳ್ತಾನೆ, ಅದು ಅಲ್ದೆ ನಿನ್ ದುಡ್ಡೇನೋ ಅವಳು ಕೇಳ್ತಿಲ್ಲ ಕಣೆ, ಅವಳ ದುಡ್ಡನ್ನ ತಾನೇ ಕೇಳ್ತಾ ಇರೋದು, ಅದನ್ನ ಕೊಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು ಕಣೆ, ಎಷ್ಟು ದಿವಸ ಅಂತ ಇದಕ್ಕೆ ಓಡಾಡ್ಕೊಂಡಿರ್ತೀರಾ ಹೇಳು, ಮೊದ್ಲು ನೀನು ದುಡ್ಡುಗ್ ರೆಡಿ ಮಾಡು ಅಂತ ಕಸ್ತೂರಿ ಅವರು ಹೇಳ್ತಾರೆ. ಈಗೇನು ಇವಳು ದುಡ್ಡು ತಾನೇ ಬೇಕಾಗಿರೋದು, ಆದಷ್ಟು ಬೇಗ ಇವಳು ಮುಖದ ಮೇಲೆ ತಂದು ಎಸಿತೀನಿ ಅಂತ ಹೇಳ್ತಾ ಶಾಂತಿ ಕೋಪದಲ್ಲಿ ಅಲ್ಲಿಂದ ಹೊರಡ್ತಾಳೆ. ನೋಡಿದ್ರ ಆಂಟಿ ಅವ್ರು ಯಾವ ರೀತಿ ಮಾತಾಡ್ತಿದಾರೆ ಅಂತ ರೋಹಿಣಿ ಹೇಳಿದಾಗ,
ಅವ್ರ ಬಗ್ಗೆ ನಿಂಗೆ ಗೊತ್ತೇನಲ್ವಮ್ಮ. ಆದ್ರೂ ಅವ್ಳ ಕೋಪದಲ್ಲಿ ನ್ಯಾಯ ಇದೆ. ಹೋಗ್ಲಿ ಬಿಡು, ನೀ ಹೇಳೋದನ್ನ ಹೇಳ್ಬಿಟ್ಟಿದ್ಯಾ, ಇನ್ಮೇಲೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಅನ್ಕೊಂಡ್ ಸುಮ್ನಿರು ಅಂತ ಕಸ್ತೂರಿ ಅವ್ರು ಹೇಳ್ದಾಗ ರೋಹಿಣಿ ಅದ್ರ ಬಗ್ಗೆನೇ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಿರ್ತಾಳೆ. ಈ ಕಡೆ ಶೋರೂಮ್ ನಲ್ಲಿ ಆ ನ್ಯೂಮರಾಲಜಿಸ್ಟ್ ಮನೋಜನ್ ಜಾತಕನ ನೋಡಿದ್ರಾ, ಇವಾಗ ನಿಮ್ ಜಾತಕದಲ್ಲಿ ಒಳ್ಳೆ ದಿವಸ ಶುರುವಾಗಿದೆ, ಅದಕ್ಕೆ ಇವಾಗ ನಿಮ್ಗೆ ಒಳ್ಳೆ ಆಫರ್ ಬಂದಿರೋದು ಅಂತ ಹೇಳ್ಬೇಕಾದ್ರೆ, ಸರ್ ಈ ವಿಷಯ ಏನಾದ್ರೂ ನಮ್ ಮಮ್ಮಿ ಗೊತ್ತಾಯ್ತು ಅಂದ್ರೆ ಮುಗ್ದೋಯ್ತು ಕತೆ. ಈಗ ಆಲ್ರೆಡಿ ನಾನು ಈ ಮಾತನ್ನ ಹೇಳಿದಿಕ್ಕೆ ಅವರು ಈ ಐಡಿಯಾ ಕೊಟ್ಟ ಅಲ್ಲ, ಅವ್ನ್ ತಲೆ ಮೇಲೆ ತೆಂಗಿನಕಾಯಿ ಹೊಡಿಬೇಕು ಅಂತ ಹೇಳ್ತಾ ಇದ್ರು. ಸದ್ಯ ನೀವ್ ಅಲ್ಲಿರ್ಲಿಲ್ಲ, ಇದ್ದಿದ್ರೆ ನಿಮ್ ಕತೆ ಅಷ್ಟೇ ಅಂತ ಮನೋಜ ಹೇಳ್ಬೇಕಾದ್ರೆ ಆ ನ್ಯೂಮರಾಲಜಿಸ್ಟ್ ಭಯದಿಂದ ಒದ್ದಾಡ್ತಿರ್ತಾನೆ. ಸರ್ ಇದಕ್ಕೆ ನಮ್ಮ ಮನೇಲಿ ಯಾರು ಒಪ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ತಿದೆ ಅಂತ ಮನೋಜ ಸಪ್ಪೆ ಮುಖ ಹಾಕೊಂಡ್ ಹೇಳ್ಬೇಕಾದ್ರೆ, ಆ ಹುಡುಗಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳ್ಬೇಕು ಅಂದ್ರೆ ನಿಮ್ ಮನೆಯವ್ರಿಗೆ ಬುದ್ಧಿ ಸರಿ ಇಲ್ಲ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳಿದಾಗ, ಏನ್ ಸರ್ ಹಿಂಗ್ ಹೇಳ್ತಿದೀರಾ ಅಂತ ಮನೋಜ ಕೇಳ್ತಾನೆ. ಮತ್ತಿನೇನು, ಇಷ್ಟು ದೊಡ್ಡ ಜಾಗದಲ್ಲಿ ನಿಮ್ಗೆ ಸಂಬಂಧ ಬಂದಿದೆ, ನಿಮ್ಗೆ ಒಳ್ಳೆ ಜೀವನ ಸಿಗುತ್ತೆ, ರಾಜಯೋಗ ಹಾಗೆ ನಿಮ್ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ, ಎಲ್ಲಾ ದೇವ್ರುಗಳು ಬಂದು ಬಾಗ್ಲಲ್ಲಿ ನಿಂತಿದ್ದಾರೆ ಅಂತ ನ್ಯೂಮರಾಲಜಿಸ್ಟ್ ಹೇಳಿದಾಗ ಮನೋಜ ಬಾಗ್ಲ ಕಡೆ ಬಗ್ಗಿ ನೋಡ್ತಾನೆ. ಎಲ್ಲಿ ಸರ್ ಯಾರು ಕಾಣಿಸ್ತಾನೆ ಇಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಹಲೋ ಇದೇನು ಆನ್ಲೈನ್ ಡೆಲಿವರಿ ಅಂತ ಅನ್ಕೊಂಡ್ರಾ? ತಕ್ಷಣ ಬಂದ್ ನಿಂತ್ಕೊಳ್ಳೋದಿಕ್ಕೆ ತಾಳ್ಮೆಯಿಂದ ಬರ್ತಾರಪ್ಪ, ಕಣ್ಣಿಗೆ ಗೊತ್ತಾಗ್ದೇ ಇರೋ ರೀತಿ ಬರ್ತಾರೆ. ಅದನ್ನ ಹೋಗಿ ನೀವು ಬೇಡ ಅಂತ ಹೇಳ್ತಿದ್ದೀರಲ್ಲ. ಗ್ರಹಗಳೆಲ್ಲ ಯಾವಾಗ್ಲೂ ನಮ್ಗೆ ಅನುಕೂಲಕ್ಕೆ ತಕ್ಕಂತೆನೆ ಇರ್ಬೇಕು. ಹಾಗಿರ್ಬೇಕಾದ್ರೇನೆ ನಮ್ಗೇನೇನ್ ಬೇಕೋ ಆ ಎಲ್ಲ ವ್ಯವಸ್ಥೆನೂ ನಾವ್ ಮಾಡ್ಕೊಂಡ್ಬಿಡ್ಬೇಕು. ಈ ಟೈಮಲ್ಲಿ ಗ್ರಹಗಳೇ ನಮ್ಗೆ ಉಪಯೋಗ ಆಗೋ ರೀತಿ ಇದಾವಲ್ಲ ಅಂತ ಖುಷಿ ಪಡ್ಬೇಕೆ ಹೊರತು ಮನೇಲಿರೋ ಗ್ರಹಗಳನ್ನ ನೆನ್ಸ್ಕೊಂಡು ಭಯ ಪಡ್ಬಾರ್ದು ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಬಾಸ್ ನನಗೇನೋ ಇವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ ಹುಡುಗಿಗಿರೋಂತ ಸಮಸ್ಯೆ ತೀರಾ ಚಿಕ್ಕದು. ಅವತ್ತು ಇಲ್ಲಿಗ್ ಬಂದಾಗ ಅವರು ಚೆನ್ನಾಗಿ ಮಾತಾಡ್ತಿದ್ರಲ್ವಾ, ಹೇಗಾದ್ರೂ ಮಾಡಿ ಆ ಹುಡುಗಿನ ಮದ್ವೆ ಆಗಿ ಸೆಟಲ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ ಬಾಸ್ ಅಂತ ಛಾಯಾ ಹೇಳ್ತಿರ್ತಾಳೆ. ಆದ್ರೆ ಒಂದ್ ಕಡೆ ಡೈವರ್ಸ್ ಕೇಸು ನಡೀತಾ ಇದೆಯಲ್ಲ ಸರ್ ಅಂತ ಮನೋಜ ಕೇಳಿದಾಗ, ಅಯ್ಯೋ ಅದ್ರ ಪಾಡಗದ್ ನಡೀತಾ ಇರ್ಲಿ, ನಾವ್ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ರೆ ಅವ್ರು ಸೈನ್ ಮಾಡಿ ಹೊರಟೋಗ್ತಿರ್ತಾರಲ್ಲ, ಎಲ್ಲದನ್ನು ಡಾಕ್ಯುಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಬರ್ಸಿ ಅದ್ರಲ್ಲಿ ಸೈನ್ ಮಾಡ್ಸಿ ತಾನೆ ಅವ್ರಿಗೆ ಕೊಟ್ಕಳ್ಸೋ ದುಡ್ಡನ್ನ. ಅದನ್ನೆಲ್ಲ ನೆನ್ಸ್ಕೊಂಡ್ ಯಾಕ್ರಿ ಪಪ್ಪರಪ್ಪ ಮನೋಜ್ ಟೆನ್ಷನ್ ತಗೋತೀರಾ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಏನೋ ಹೋಗ್ಲಿ ಬಿಡಿ ಸರ್, ಏನೋ ದೊಡ್ಡದಾಗಿ ರಾಜಯೋಗ ಬರ್ತಿದೆ ಅಂತ ಹೇಳ್ತಿದ್ದೀರಾ, ಕೋಟಿ ಕೋಟಿ ದುಡ್ಡು ಬಂದು ಬೀಳುತ್ತೆ ಅಂತ ಬೇರೆ ಹೇಳ್ತಿದ್ದೀರಾ. ಆದ್ರೂ ಯಾವ್ದೋ ಒಂದು ವಿಷಯ ನನ್ನನ್ನ ಕಟ್ಟಾಗ್ತಿದೆ ಸರ್. ಅದು ರೋಹಿಣಿ ನನ್ನನ್ನ ಬಿಟ್ಟು ಹೋಗ್ತಾಳೆ ಅನ್ನೋ ನೋವಾ ಅಥವಾ ಆ ಹುಡುಗಿ ಪರಿಸ್ಥಿತಿ ನೋಡಿನಾ, ಇದ್ಯಾವ್ದು ನನ್ಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಯೋಚನೆ ಮಾಡ್ತಿದೀನಿ ಅಂತ ಮನೋಜ ಹೇಳ್ತಾನೆ. ನೋಡಿ ಪಪ್ಪರಪ್ಪ ಮನೋಜ್, ಈ ತರ ಯೋಚನೆ ಮಾಡ್ತಿದ್ರೆ ಬರ್ತಿರೋ ಅದೃಷ್ಟನು ಯೂ ಟರ್ನ್ ಮಾಡ್ಕೊಂಡು ಹೊರಟೋಗ್ಬಿಡುತ್ತೆ, ಯೋಚನೆ ಮಾಡ್ಬೇಡಿ ಅಂತ ನ್ಯೂಮರಾಲಜಿಸ್ಟ್ ಹೇಳಿದಾಗ, ಸರ್ ನಿಮ್ ಹತ್ರ ಒಂದು ಡೌಟ್ ಕೇಳಿದ್ರೆ ನೀವು ಬೇಜಾರ್ ಮಾಡ್ಕೊಳಲ್ಲ ತಾನೆ ಅಂತ ಮನೋಜ ಹೇಳ್ತಾನೆ. ಅದೇನು ಹೇಳಿ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಮನೋಜ ಅವ್ರ ಹತ್ರಕ್ ಹೋಗಿ, ಅದು ನಾನು ಇಬ್ರು ಹೆಂಡ್ತಿನ ಇಟ್ಕೊಂಡ್ರೆ ಅದ್ರಲ್ಲೇನ್ ತೊಂದ್ರೆ ಇಲ್ಲ ತಾನೆ ಅಂತ ಮನೋಜ ಕೇಳ್ತಾನೆ. ಏನು ಅಂತ ಮಾತಾಡ್ತಿದೀರಾ ಮನೋಜ್, ಇಬ್ರು ಹೆಂಡ್ತಿನ ಕಟ್ಕೊಳ್ಳೋದು ಈಗಿನ ಕಾಲದಲ್ಲಿ ಅದೇನೋ ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ನಿಮ್ ಮೊದಲನೇ ಹೆಂಡತಿ ನೀವ್ ಇನ್ನೊಂದ್ ಮದ್ವೆ ಮಾಡ್ಕೊಂಡಿದೀರಾ ಅಂತ ನಿಮ್ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ರು ಅಂದ್ರೆ ನಿಮ್ ಮೇಲೆ ಲೀಗಲ್ ಆಕ್ಷನ್ ಆಗುತ್ತೆ. ಅದನ್ನು ದುಡ್ಡಿದ್ರೆ ಯಾರ್ ಬೈ ಬೇಕಾದ್ರೂ ಮುಚ್ಚಿಸ್ಬೋದು. ನಮ್ ಹಿಸ್ಟ್ರಿನೇ ನೋಡಿ, ಈ ರಾಜರುಗಳು ಮುಂಚೆ ಆಳ್ವಿಕೆ ಮಾಡ್ತಿದ್ರಲ್ಲ, ಅವರೆಲ್ಲ 2-3-4 ಜನ ಹೆಂಡತಿರ್ನ ಕಟ್ಕೋತಾ ಇದ್ರು. ಅಂತದ್ರಲ್ಲಿ ಈ ಪಪ್ಪರಪ್ಪ ಮನೋಜ್ ಮತ್ತೆ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ರೆ ಏನ್ ತಪ್ಪಿದೆ? ಈಗ ನೀವು ಮಾಮೂಲಿ ವ್ಯಕ್ತಿ ಇರ್ಬೋದು, ಆದ್ರೆ ಆ ಹುಡುಗಿ ನಮ್ ಮದ್ವೆ ಆದ್ಮೇಲೆ ನೀವೇ ರಾಜ, ಕೋಟಿಗಟ್ಲೆ ದುಡ್ಡು ನಿಮ್ ಕೈಗ್ ಬಂದ್ ಸೇರ್ತಿದ್ದಂಗೆ ನೀವು VIP ಆಗೋಗ್ಬಿಡ್ತೀರಾ. ಇನ್ನೊಂದ್ ಮಾತ್ ಹೇಳ್ತೀನ ಕೇಳಿ, ನಿಮ್ಮಂತ ದೊಡ್ಡ ವ್ಯಕ್ತಿಗಳಿಗೆ ಇಬ್ರು ಹೆಂಡ್ತೀರ್ನ ಇಟ್ಕೊಳ್ಳೋದೆ ಒಂದು ಸ್ಟೇಟಸ್ ವಿಷಯ ಆಗ್ಬಿಡುತ್ತೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಮನೋಜ ತನ್ ಕನ್ಸಲ್ಲಿ ರೋಹಿಣಿ ಮತ್ತೆ ಆ ಹುಡುಗಿ ಇಬ್ರನ್ನು ಜೊತೆಯಾಗೆ ನೋಡೋ ರೀತಿ ಕನ್ಸ್ ಕಾಣ್ತಿರ್ತಾನೆ. ನೀವೀಗ ಏನ್ ಯೋಚನೆ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಕಡೆ ರೋಹಿಣಿ, ಆ ಕಡೆ ಆ ಹುಡುಗಿ, ಕರೆಕ್ಟ್ ತಾನೆ? ಅದನ್ನೇ ತಾನೇ ನೀವ್ ಯೋಚನೆ ಮಾಡ್ತಿದ್ದಿದ್ದು ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಹೌದು ಸರ್ ಅಂತ ಮನೋಜ ಹೇಳ್ತಾನೆ. ನೋಡಿ ಧೈರ್ಯವಾಗಿರಿ, ಮೊದ್ಲು ಆ ಹುಡುಗಿ ಅಮ್ಮನ ಹತ್ರ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಳ್ಳಿ, ಅದ್ರಲ್ಲಿ 5 ಲಕ್ಷ ರೂಪಾಯಿನ ಆ ರೋಹಿಣಿ ಕೊಟ್ಟು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಳ್ಳಿ ಅಂತ ನ್ಯೂಮರಾಲಜಿಸ್ಟ್ ಹೇಳಿದಾಗ, ಹೌದು ಬಾಸ್ ನನಗೇನೋ ಅದು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ ಅಂತ ಛಾಯಾ ಹೇಳ್ತಾಳೆ. ಆದ್ರೆ ಏನ್ ಮಾಡೋದು, ನಮ್ ಮನೇಲಿ ಯಾರು ಒಪ್ಕೊಳ್ತಾನೆ ಇಲ್ವೇ, ನನ್ ಲೈಫೇ ಚೆನ್ನಾಗಿಲ್ಲಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ನಿಮ್ ಮನೆಯವ್ರಿಗೆ ಗೊತ್ತಿಲ್ದಂಗೆ ರಹಸ್ಯವಾಗ್ಲೂ ಈ ಮದ್ವೆನ ಮಾಡಿ ಮುಗಿಸ್ಬೋದು ಅಂತ ನ್ಯೂಮರಾಲಜಿಸ್ಟ್ ಹೇಳಿದಾಗ ಅದನ್ನ ಕೇಳಿ ಮನೋಜ ಯೋಚನೆ ಮಾಡ್ತಿರ್ತಾನೆ.
ಹೇಳ್ತಾನೆ, ಹೌದು ಪಪ್ಪರಪ್ಪ ಮನೋಜ್, ನಿಮ್ಗೂ ಕೋಟಿಗಟ್ಲೆ ದುಡ್ಡು ಬರುತ್ತೆ. ಆಗ ನಿಮ್ ಮನೆಯವರು ಸಹ ನಿಮ್ಮನ್ನ ಒಪ್ಕೋತಾರೆ. ಯೋಚನೆ ಮಾಡಿ, ಈ ಒಂದು ಅವಕಾಶನ ಯಾವ್ದೇ ರೀತಿ ಮಿಸ್ ಮಾಡ್ಕೋಬೇಡಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಶಾಂತಿ ಶೋರೂಮ್ ಬರ್ತಾಳೆ. ಬಾಸ್, ನಿಮ್ಮಮ್ಮ ಬರ್ತಾ ಇದಾರೆ ಅಂತ ಛಾಯಾ ಹೇಳ್ದಾಗ, ಏನು ಮಮ್ಮಿನಾ ಅಂತ ಮನೋಜ ಶಾಕ್ ಆಗ್ತಾನೆ. ಆಗ ಶಾಂತಿ ಕೋಪದಿಂದ ಮನೋಜನ ಹತ್ರ ಬಂದ್ ನಿಂತ್ಕೊಂಡಾಗ, ಮಮ್ಮಿ ಏನ್ ಮಮ್ಮಿ ಏನು ಹೇಳ್ದೆ ಹಂಗೆ ಬಂದ್ಬಿಟ್ಟಿದ್ಯಾ ಅಂತ ಮನೋಜ ಕೇಳ್ತಾನೆ. ಲೋ, ನಿನ್ ಕೆಲ್ಸ ಇದೆಯೇನೋ, ಬಿಸಿ ಇದೆಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಇಲ್ಲಮ್ಮ ಮಮ್ಮಿ, ನಾ ಹೇಳಿದ್ನಲ್ಲ ನ್ಯೂಮರಾಲಜಿಸ್ಟ್ ಅಂತ, ಇವ್ರಿನೇ ಅದು ಅಂತ ಮನೋಜ ಆ ನ್ಯೂಮರಾಲಜಿಸ್ಟ್ ನ ಪರಿಚಯ ಮಾಡ್ಕೊಡ್ಬೇಕಾದ್ರೆ, ನಮಸ್ಕಾರ ಅಮ್ಮ. ಅಮ್ಮ, ನಿಮ್ ಮುಖ ನೋಡ್ತಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ನೋಡ್ದಂಗಾಗತ್ತೆ. ನೀವ್ ಮಾಡಿರೋ ಪುಣ್ಯ ಎಲ್ಲ ನಿಮ್ ಮಗನ್ನ ಬಂದು ಕಾಪಾಡ್ತಾ ಇದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಮಮ್ಮಿ, ನಾ ಹೇಳದ್ನಲ್ಲ ಮಮ್ಮಿ, ಒಬ್ರನ್ನ ನೋಡ್ತಿದ್ದಂಗೆನೆ ಅವ್ರ ಬಗ್ಗೆ ಎಲ್ಲಾ ವಿಷಯನೂ ಇವ್ರು ಹೇಳ್ಬಿಡ್ತಾರೆ ಅಂತ, ಇವ್ರೇ ಮಮ್ಮಿ ಅದು ಅಂತ ಮನೋಜ ಹೇಳ್ತಾನೆ. ಪಪ್ಪರಪ್ಪ ಮನೋಜ್, ನನ್ಗೆ ಕಾಲ್ ಬರ್ತಿದೆ. ಒಬ್ರು ಆಕ್ಟರ್ ತಮ್ಮ ಹೆಸರಿನ ಮುಂದೆ ಹೊಸ ಹೆಸರನ್ನ ಸೇರ್ಸೋದಕ್ಕೆ ಅಂತ ಕೇಳಿದ್ರು. ನಾನು ಅವ್ರ ಹತ್ರ ಮಾತಾಡ್ ಬರ್ತೀನಿ ಅಂತ ಹೇಳಿ ಆ ನ್ಯೂಮರಾಲಜಿಸ್ಟ್ ಅಲ್ಲಿಂದ ಸೈಡ್ ಹೋಗ್ತಾನೆ. ಮಮ್ಮಿ, ಏನ್ ನೀನ್ ಇಲ್ಲಿಗ್ ಬಂದಿರೋದು, ಏನ್ ವಿಷಯ ಅಂತ ಮನೋಜ ಕೇಳ್ಬೇಕಾದ್ರೆ, ಬಾರೋ ಹೇಳ್ತೀನಿ ಅಂತ ಹೇಳ್ತಾ ಶಾಂತಿ ಮನೋಜನ್ನ ಒಂದ್ ಸೈಡ್ ಕರ್ಕೊಂಡ್ ಹೋಗ್ತಾಳೆ. ಮಮ್ಮಿ ಹೇಳು ಮಮ್ಮಿ, ಯಾಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದೆ ಅಂತ ಮನೋಜ ಕೇಳ್ಬೇಕಾದ್ರೆ, ರೋಹಿಣಿ ಕಸ್ತೂರಿ ಮನೇಲಿ ಏನೇನ್ ಹೇಳಿದ್ಲೋ ಅದನ್ನೆಲ್ಲ ಶಾಂತಿ ಮನೋಜನ್ಗೆ ಹೇಳ್ತಾಳೆ. ಅದನ್ನ ಕೇಳಿ ಮನೋಜನ್ಗೂ ಶಾಕ್ ಆಗತ್ತೆ. ಹಾಗೆ ಹೇಗಾದ್ರೂ ಮಾಡಿ 5 ಲಕ್ಷ ರೂಪಾಯಿನ ಅರೇಂಜ್ ಮಾಡಿ ಅವಳ ಮುಖದ ಮೇಲೆ ಎಸ್ತು ಅವಳಿಂದ ಡೈವರ್ಸ್ ತಗೊಂಡ್ರೆ ನಿನ್ಗೆ ಇನ್ನೊಂದ್ ಮದ್ವೆ ಮಾಡ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾಳೆ. 5 ಲಕ್ಷ ಇದ್ದಕ್ಕಿದಂಗೆ ಎಲ್ಲಿಂದ ಅರೇಂಜ್ ಮಾಡ್ಲಿ ಅಂತ ಮನೋಜ ಯೋಚನೆ ಮಾಡ್ಬೇಕಾದ್ರೆ ಅಷ್ಟೊತ್ಗೆ ಆ ನ್ಯೂಮರಾಲಜಿಸ್ಟ್ ಅಲ್ಲಿಗೆ ಬಂದು, ನೋಡಿ, ನಾ ಹೇಳಿದೆ ಅಲ್ವಾ, ನಿಮ್ಗೆ 5 ಲಕ್ಷ ಬೇಕು ಅಂದ್ರೆ ಮೊದ್ಲು ನೀವು ಆ ಹುಡುಗಿನ ಮದ್ವೆ ಆಗಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಏನ್ ಮಾಡೋದು ಸರ್, ಅದ್ ಹೇಗ್ ಮದ್ವೆ ಆಗೋದು, ಅದು ಮನೆಯವ್ರ್ ಗೊತ್ತಿಲ್ದಂಗ ಸಾಧ್ಯನೇ ಇಲ್ಲ ಅಂತ ಮನೋಜ ಹೇಳ್ತಾನೆ. ನೋಡಿ, ನೀವ್ ಚೆನ್ನಾಗಿರ್ಬೇಕು, ನಿಮ್ಗೆ ಡೈವರ್ಸ್ ಸಿಗ್ಬೇಕು, ನೀವು ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ ನೀವ್ ಈ ಕೆಲ್ಸ ಮಾಡ್ಲೇಬೇಕು. ಮೊದ್ಲು ಆ ಹುಡುಗಿ ತಾಯಿ ಹತ್ರ 10 ಲಕ್ಷ ಕೇಳಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಅದಕ್ಕೆ ಮನೋಜ ತುಂಬಾ ಹೊತ್ತು ಯೋಚನೆ ಮಾಡಿ ಸರಿ ಆಯ್ತು ಅಂತ ಒಪ್ಕೋತಾನೆ. ಈ ಕಡೆ ಶಾಂತಿ ಕೋಪದಿಂದ ಮನೆಗೆ ವಾಪಸ್ ರಿಟರ್ನ್ ಆಗ್ತಾಳೆ. ಶಾಂತಿ, ಕಸ್ತೂರಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದೆ, ಅಲ್ಗ್ ಹೋದ್ರೆ ನೀನು ಇಷ್ಟು ಜಲ್ದಿ ವಾಪಸ್ ಬರೋದಿಲ್ವಲ್ಲ, ಏನು ಸಮಾಚಾರ ಅಂತ ರಂಗನಾಥ್ ಅವರು ವಿಚಾರಿಸ್ತಾರೆ. ಛೇ, ಅಲ್ಲಿ ಯಾಕಾದ್ರೂ ಹೋದ್ನೋ ಅಂತ ಅನ್ನಿಸ್ಬಿಡ್ತೀರಿ ನನ್ಗೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕೆ ಇಂತ ಮಾತು ಹೇಳ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಷ್ಟ್ರಲ್ಲಿ ಸೂರ್ಯ, ಮೀನಾ, ರವಿ ಮತ್ತೆ ಶ್ರುತಿ ಅಲ್ಲಿಗ್ ಬರ್ತಾರೆ. ಅಲ್ಲಿಗ್ ಹೋದ್ರೆ ಅಮ್ಮನೆ ಹಾಳು ಇನ್ನಂಗ್ಲಿ ಅಲ್ಲಿದ್ಲೋರಿ, ಅವಳನ್ನ ಕರ್ಸಿ ನನ್ ಯಾಕೆ ಇಲ್ಲಿಗೆ ಕರ್ದೆ ಅಂತ ನಾನು ಕಸ್ತೂರಿನ ಕೇಳ್ದೆ. ಹಾಗೆ ಅವಳಿಗೆ ಚೆನ್ನಾಗ್ ಬೈದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ರೋಹಿಣಿ ಅಲ್ಲಿದ್ಲು ಅಂದ್ರೆ ಕಸ್ತೂರಿ ಏನಾದ್ರು ಅವಳ ಹತ್ರ ಮಾತಾಡೋದಕ್ಕೆ ನೀನ್ ಕರ್ಸಿದ್ರೇನೆ ಅಂತ ರಂಗನಾಥ್ ಅವ್ರು ಕೇಳ್ದಾಗ, ಹೌದೌದು, ಅದ್ ಮುಂಚೆನೆ ಗೊತ್ತಿದ್ರೆ ನಾನು ಅಲ್ಲಿ ಹೋಗ್ತಾನೆ ಇರ್ಲಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಓ ಪರವಾಗಿಲ್ವೇ, 2 ಜಡೆಗಳು ಒಟ್ಟಿಗೆ ಸೇರಿ ಜೋರಾಗಿ ಯುದ್ಧ ಮಾಡಿದಾವೆ ಅಂತಾನೆ ಆಯ್ತು ಅಂತ ಸೂರ್ಯ ಕಿಂಡಲ್ ಮಾಡ್ತಾನೆ. ರೋಹಿಣಿ ನಿನ್ನ ಅಲ್ಗ್ ಯಾಕೆ ಬರೋದಕ್ಕೆ ಹೇಳಿದ್ಲು ಅಂತ ರಂಗನಾಥ್ ಅವರು ಹೇಳಿದಾಗ ರೋಹಿಣಿ ಹೇಳಿದ ವಿಷಯನೆಲ್ಲ ಶಾಂತಿ ಹೇಳ್ತಾಳೆ. ಅಲ್ಲ, ಇದೊಳ್ಳೆ ಚೆನ್ನಾಗಿದೆಯಲ್ಲ, ಇಷ್ಟ ದಿವಸ ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳ್ತಿದ್ಲು, ಕೋರ್ಟು ಕೇಸು ಅಂತ ನಮ್ಮನ್ನ ಅಲ್ಸ್ಬಿಟ್ಲು, ಈಗೇನು ಡೈವರ್ಸ್ಗೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದಾಳಲ್ಲ ಇವಳು ಅಂತ ಸೂರ್ಯ ಆಶ್ಚರ್ಯದಲ್ಲಿ ಕೇಳ್ತಾನೆ. ಹೌದು ರೀ, ಅದು ಅಲ್ದೆ ಇವಾಗ ಕೋರ್ಟ್ ಅಲ್ಲಿ 6 ತಿಂಗಳು ಕೇಸ್ನ ಮುಂದಕ್ಕೆ ಹಾಕಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಕೋರ್ಟ್ಗೆ ಹೋಗದೆ ಈ ಸಮಸ್ಯೆನ ಇಲ್ಲೇ ಮುಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾಳೆ. ನಾನೇನೋ ಸುಮ್ನೆ ಮನೋಜನ್ಗೆ ಮೋಸ ಮಾಡೋದಕ್ಕೆ ಈ ರೀತಿ ಹೇಳ್ತಿದ್ದಾಳೆ ಅಂತ ಅನ್ಕೊಂಡೆ, ಆದ್ರೆ ಅವಳು ಈ ನಿರ್ಧಾರದಲ್ಲಿ ಗಟ್ಟಿಯಾಗಿ ನಿಂತಿದ್ದಾಳೆ. ಈಗ ಅವಳಿಗೆ 5 ಲಕ್ಷ ಮುಖ್ಯವಾಗಿದೆ. ಛೀ, ಮೋಸ್ಕಾತಿ, ದುಡ್ಡಿನ ದುರಾಸೆ ಅವಳಿಗೆ ಅಂತ ಶಾಂತಿ ಬೈತಿರ್ತಾಳೆ. ಇದೊಳೆ ಚೆನ್ನಾಗಿದೆಯಲ್ಲ ಸಕ್ರೆ, ಆ ಪೌಡ್ರ್ ಏನು ಸುಮ್ನೆ ಕೇಳ್ತಿದ್ದಾಳ? ನಿಮ್ಮ ಮುದ್ದಿನ ಮಗ 5 ಡಿಗ್ರಿ ಪೆಂಗಿನ ಆಚೆ ಕರ್ಸೋದಕ್ಕೋಸ್ಕರ ತಾನೇ ಅವಳ 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು, ಅದನ್ನ ಅವಳು ಕೇಳ್ತಾ ಇದ್ದಾಳ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ. ಅಮ್ಮ, ಹೇಗೋ ದುಡ್ಡು ಕೊಟ್ರೆ ಡೈವರ್ಸ್ ಕೊಡ್ತೀನಿ ಅಂತ ಈಗಾಗ್ಲೇ ರೋಹಿಣಿ ಹೇಳಿದಾಳಲ್ಲ, ಆ ರೀತಿ ದುಡ್ಡು ಕೊಟ್ರೆ ಮನೋಜಂಗೆ ಒಳ್ಳೆ ತಾನೆ ಅಂತ ರವಿ ಕೇಳ್ತಾನೆ. ಅತ್ತೆ, ದುಡ್ಡು ಕೊಟ್ಟು ಕೇಸ್ ಮುಗ್ಸಿ ಅಂತ ಶ್ರುತಿನೂ ಹೇಳ್ತಾಳೆ. ಆಗ ಶಾಂತಿ ಯೋಚನೆ ಮಾಡ್ಬೇಕಾದ್ರೆ, ಇದ್ರಲ್ಲಿರೋ ಸಮಸ್ಯೆ ಏನಂದ್ರೆ ಒಂದೇ ದಿವಸದಲ್ಲಿ 5 ಲಕ್ಷ ರೂಪಾಯಿ ಹೇಗ್ ಹೊಂದಿಸೋದು, ಈಗಿಂದೀಗೆ ಅಷ್ಟೊಂದು ದುಡ್ಡು ಕೊಡೋದಕ್ಕೆ ಯಾರಿದ್ದಾರೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಯಾಕಿಲ್ಲ, ಇದಾರಲ್ಲ ಇವ್ರಿಬ್ರು, ಈ ಮನೆ ಕಷ್ಟ ಅಂದ್ರೆ ನಾವ್ ಮುಂದೆ ಅಂತ ಬಂದ್ ನಿಂತ್ಕೋತಾರಲ್ಲ ಅಂತ ಶಾಂತಿ ಮೀನಾ ಸೂರ್ಯನ ತೋರಿಸ್ತಾಳೆ. ಆಗ ಸೂರ್ಯ ಮೀನಾ ಇಬ್ರು ಆಶ್ಚರ್ಯದಿಂದ ಶಾಂತಿನೇ ನೋಡ್ತಿರ್ತಾರೆ. ಏನೇ ಹೇಳ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಹೌದು ಮತ್ತೆ ಈ ಮನೆ ಸಮಸ್ಯೆಲಿ ಇವ್ರೆ ತಾನೇ ಬೇಗ ಬಂದು ಎಲ್ಲ ಸರಿ ಮಾಡೋದು, ಇವ್ರಿಗೆ ಹೇಳಿ ಒಂದ್ 5 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಕೊಡೋದಿಕ್ ಹೇಳ್ರಿ ಅಂತ ಶಾಂತಿ ಕೇಳ್ಕೊತಾಳೆ. ಆಗ ಸೂರ್ಯ ಮೀನಾ ಇಬ್ರು ತುಂಬಾನೇ ನೋವಲ್ಲಿ ಶಾಂತಿನೇ ನೋಡ್ತಾರೆ. ಅವಳು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ದಾಗ್ಲೆ ಅದನ್ನ ನಾವ್ ಹೇಗಾದ್ರೂ ಮಾಡಿ ತಗೊಂಡ್ಬಿಡ್ಬೇಕು ರೀ, ಆಮೇಲೆ ಅವಳನ್ನ ನಂಬೋದಕ್ಕಾಗೋದಿಲ್ಲ, ಯಾವಾಗ ಬೇಕಾದ್ರೂ ಬದ್ಲಾಗ್ತಾಳೆ, ಇವ್ರಿಬ್ರಿಗೂ ಆದಷ್ಟು ಬೇಗ ರೆಡಿ ಮಾಡೋದಿಕ್ ಹೇಳ್ರಿ, ಇದೆಲ್ಲ ನಿಮ್ ಕೈಲೇ ಇದೆ ಅಂತ ಶಾಂತಿ ಕೇಳ್ಕೋಬೇಕಾದ್ರೆ, ಶಾಂತಿ, ನೀನ್ ಮಾತಾಡೋದ್ರಲ್ಲಿ ಯಾವ್ದಾದ್ರು ನ್ಯಾಯ ಇದೆಯೇನೆ? ಈಗಾಗ್ಲೇ ಮನೋಜ ತಗೊಂಡಿರೋ ಸಾಲನ ಇವರಿಬ್ರು ತಲೆ ಮೇಲೆ ಹಾಕೊಂಡು ಕಷ್ಟ ಪಡ್ತಿದ್ದಾರೆ,
ಸ್ವಲ್ಪನೂ ಮನ್ಸಾಕ್ಷಿನೇ ಇಲ್ವೇನೆ ನಿನ್ಗೆ? ಈ ದುಡ್ಡನ್ನ ಇವ್ರಿಗೆ ಅರೇಂಜ್ ಮಾಡು ಅಂತ ಕೇಳ್ಕೊತಿದ್ಯಲ್ಲ, ನಾಚಿಕೆ ಆಗಲ್ವೇನೆ ನಿನ್ಗೆ ಅಂತ ರಂಗನಾಥ್ ಅವರು ಬೈತಾರೆ. ಅಮ್ಮ, ಇದೆಲ್ಲ ತುಂಬಾ ಜಾಸ್ತಿ ಆಯ್ತಮ್ಮ. ಮನೋಜ ಮಾಡಿದ ತಪ್ಪೆಲ್ಲ ಕೊನೆಗೆ ಸೂರ್ಯನ್ ತಲೆಗ್ ಬಂದ್ ಬೀಳತ್ತಮ್ಮ. ಅವ್ನ್ ಎಷ್ಟು ಅಂತ ಕಷ್ಟ ಪಡ್ತಾನೆ ಹೇಳು ಅಂತ ರವಿ ಪ್ರಶ್ನೆ ಮಾಡ್ತಾನೆ. ಅತ್ತೆ, ರೋಹಿಣಿ ಅವರು ದುಡ್ಡು ಕೊಟ್ಟಿದ್ದು ಮನೋಜ್ಗೋಸ್ಕರ ಅಂತ. ಈಗ ಡೈವರ್ಸ್ ಬೇಕಾಗಿರೋದು ಮನೋಜ್ ಅವ್ರಿಗೆ. ಹಾಗಿದ್ಮೇಲೆ ದುಡ್ಡು ಕೊಡ್ಬೇಕಾಗಿರೋದು ಅವ್ರೇ ತಾನೆ ಅಂತ ಶ್ರುತಿ ಕೇಳ್ತಾಳೆ. ನೋಡೆ ಶಾಂತಿ, ಇದನ್ನೆಲ್ಲ ಮನೋಜನೇ ನೋಡ್ಕೋಬೇಕು. ಯಾವ್ದೇ ಕಾರಣಕ್ಕೂ ಸೂರ್ಯನ ಮೀನಿನ ಇದ್ರ ಮಧ್ಯಕ್ ತರ್ಬೇಡ ಅಂತ ರಂಗನಾಥ್ ಅವರು ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಏನ್ರಿ ನೀವುನು, ಊರಲ್ಲಿ ಯಾರ್ಯಾರಿಗೋ ಏನೇನೋ ಸಹಾಯ ಮಾಡ್ತಾರೆ. ಅವ್ರಿಗೇನಾದ್ರೂ ಕಷ್ಟ ಅಂದ್ರೆ ಇವ್ರಿಬ್ರೆ ಮುಂದೆ ಹೋಗಿ ನಿಂತ್ಕೊಂಡು ಎಲ್ಲಾ ಸಹಾಯ ಮಾಡ್ತಾರೆ. ಹಾಗಿದ್ಮೇಲೆ ಮನೆ ಒಳಗಡೆ ಇರೋರ್ಗೆ ಸಹಾಯ ಮಾಡಿದ್ರೆ ತಪ್ಪೇನಿದೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಇಲ್ಲ ಕಣೆ, ಸಾಧ್ಯನೇ ಇಲ್ಲ. ಅವ್ರು ಯಾವ್ದೇ ಕಾರಣಕ್ಕೂ ಮಾಡೋದಿಲ್ಲ. ನಾನು ಮಾಡು ಅಂತಾನೂ ಹೇಳೋದಿಲ್ಲ. ಈ ದುಡ್ಡನ್ನ ನಿನ್ ಮಗ ಇದಾನಲ್ಲ, ಆ ಭೂಪತಿ ರಾಯ, ಅವನ್ಗೆ ಹೇಳು ರೆಡಿ ಮಾಡೋದಿಕ್ಕೆ. ಈಗಾಗ್ಲೇ ನಾನ್ ನಿನ್ಗೆ ಈ ವಿಷಯನ ಹೇಳಿದೀನ್ ತಾನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ರೀ, ಅವನೊಬ್ನೇ ಅಷ್ಟು ದುಡ್ಡನ್ನ ಹೇಗ್ರಿ ಅರೇಂಜ್ ಮಾಡ್ತಾನೆ, ಪಾಪದವನವನು ಅಂತ ಶಾಂತಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಸೂರ್ಯ, ಮೀನಾ ಮತ್ತೆ ರಂಗನಾಥ್, ರವಿ, ಶ್ರುತಿ ಎಲ್ರಿಗೂ ಕೋಪ ಬರ್ತಿರುತ್ತೆ. ಎಲ್ರೂ ಸೇರಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಏನಾಗುತ್ತೆ? ಎಷ್ಟೇ ಆದ್ರೂನು ಎಲ್ರು ಒಂದೇ ಫ್ಯಾಮಿಲಿ ತಾನೆ, ಒಬ್ರಿಗೊಬ್ರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೇಗ್ ಹೇಳಿ ಅಂತ ಶಾಂತಿ ಆಕ್ಟಿಂಗ್ ಮಾಡ್ತಾ ಹೇಳ್ತಾಳೆ. ಕುಟುಂಬ ಅಂದ್ರೆ ಎಲ್ರೂ ಜೊತೆಯಾಗಿ ಕೈ ಜೋಡಿಸ್ಬೇಕು ಅನ್ನೋದು ಸಕ್ರೆಗೆ ಇವಾಗ ಅರ್ಥ ಆಗಿದೆ ಅನ್ಸುತ್ತೆ. ನಾನು ಹಗ್ಲು ರಾತ್ರಿ ಕಷ್ಟಪಟ್ಟು ಕಾರ್ ರಿಪೇರಿ ಮಾಡಿ ದುಡ್ದೆ, ಇವಳು ಹೂ ಕಟ್ಟಿ ದುಡಿದ್ಲು. ರವಿನು ಅವ್ನ್ ಕೈಲಾದಷ್ಟು ದುಡ್ಡನ್ನ ಕೊಟ್ಟ. ಇದೆಲ್ಲ ಕೊಟ್ಟಿನೇ ಸಕ್ರೆ ಈ ಮನೆನ ಬಿಡ್ಸ್ಕೊಂಡಿದ್ದು. ಅವಾಗ ಈ ಮಾತ್ ಎಲ್ಲೋಗಿತ್ತು ಸಕ್ರೆ? ಆ ಟೈಮಲ್ಲಿ ನಮ್ಗೂ ಸಪೋರ್ಟ್ ಮಾಡು, ನಿನ್ ಕೈಲಾದಷ್ಟು ದುಡ್ಡು ಕೊಡು ಅಂತ ಆ ಪೆಂಗಿಂಗೆ ನೀನ್ ಏನಾದ್ರೂ ಹೇಳ್ದ ಸಕ್ರೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹಾ, ಓಡುಟ್ಟೋನ್ಗೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗ್ ಹೇಳು ಅಂತ ಶಾಂತಿ ಕೇಳ್ತಾಳೆ. ಹೌದು ಸಕ್ರೆ, ಮಾಡ್ಬೇಕು ಅನ್ನೋ ಮನ್ಸಿದೆ, ಆದ್ರೆ ಏನ್ ಮಾಡೋದು ಆಗ್ತಿಲ್ಲ. ಇಲ್ ನೋಡು ಸಕ್ರೆ, ತಿಂಗಳಿಗೆ ಕಾರ್ಗೆ ಎಷ್ಟು ಖರ್ಚಾಗ್ತಿದೆ ಅಂತ ಲೆಕ್ಕ ಬರ್ದಿಡ್ತಾ ಇದೀನಿ. ಇದನ್ನ ಸರಿ ಹೊಂದ್ಸಕ್ಕಾಗ್ದೆ ನಾನ್ ಒದ್ದಾಡ್ತಾ ಇದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಶಾಂತಿ ಬೇಜಾರಲ್ಲಿ ಮುಖ ಒದಿಸ್ಕೊಂಡ್ ಕುತ್ಕೋತಾಳೆ. ಅಂತ ಸೂರ್ಯ ಲೆಕ್ಕ ತೋರಿಸ್ಬೇಕಾದ್ರೆ, ಅತ್ತೆ, ಅವ್ರ ಹತ್ರ ದುಡ್ಡಿದ್ರೆ ಅವ್ರು ಕೊಡ್ತಿರ್ಲಿಲ್ವಾ ಹೇಳಿ? ಕಾರ್ಗೆ ಡ್ಯೂ ಕಟ್ಟಕ್ಕಾಗ್ದೆ ತುಂಬಾನೇ ಒದ್ದಾಡ್ತಾ ಇದೀವಿ, ಅವ್ರ ಹತ್ರ ದುಡ್ಡಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಈಗಿರೋ ಅರ್ಜೆಂಟ್ ಸಿಚುಯೇಷನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಪ್ಪ, ಹಂಗೆ ಹೇಳ್ಬಿಟ್ರೆ ಹೆಂಗೆ ಅಂತ ಶಾಂತಿ ಕೇಳ್ತಾಳೆ. ಆಗ ಸೂರ್ಯ ಬೇಜಾರಲ್ಲಿ ತಲೆ ಬಗ್ಗಿಸ್ಕೊಂಡ್ ಕುತ್ಕೊಂಡಿರ್ಬೇಕಾದ್ರೆ, ನಿನ್ ತಮ್ಮನಿಗೆ ನಿಮ್ ಮನೆಯವ್ರಿಗೆ ಅಂದ್ರೆ ಇವ್ನ್ ಮಾಡ್ತಾನೆ, ಆದ್ರೆ ಸ್ವಂತ ಅಣ್ಣಂಗೆ ಏನು ಮಾಡೋದಿಲ್ಲ ಏನು ಅಂತ ಶಾಂತಿ ಕೋಪ ಮಾಡ್ಕೊಂಡ್ ಕುತ್ಕೋತಾಳೆ. ಆಗ ರಂಗನಾಥ್ ಅವರು ಶಾಂತಿನ ಗುರಾಯಿಸ್ತಾರೆ. ನೋಡು ಸಕ್ರೆ, ಈ ಸಮಸ್ಯೆ ಶುರು ಆಗಿರೋದೆ ಆ ಪೆಂಗಿನಿಂದ. ನಾವು ಈ ವಿಷಯದಲ್ಲಿ ಯಾವ್ದೇ ರೀತಿ ಸಹಾಯ ಮಾಡಕ್ ಆಗೋದಿಲ್ಲ. ಅವನೇ ಸಂಪಾದನೆ ಮಾಡಿ ಆ ದುಡ್ಡನ್ನ ಕೊಡ್ಬೇಕು. ಅವಾಗ್ಲೇ ಆ ಕಷ್ಟ ಏನು ಅನ್ನೋದು ಅವ್ನಿಗೆ ಗೊತ್ತಾಗೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಪ್ಪ, ನನಗೋಸ್ಕರ ಯಾರು ಏನು ಸಹಾಯ ಮಾಡೋ ಅವಶ್ಯಕತೆ ಇಲ್ಲ, ದುಡ್ಡನ್ನ ನಾನ್ ರೆಡಿ ಮಾಡಾಯ್ತು ಅಂತ ಹೇಳ್ಕೊಂಡು ಮನೋಜ ಮನೆ ಒಳಗಡೆ ಬರ್ತಾನೆ. ಏನ ಕಾಮಿಡಿ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ದುಡ್ಡನ್ ಹೇಗಪ್ಪ ಕೊಡ್ತೀಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಬಿಸ್ನೆಸ್ ಸರ್ಕಲ್ ಅಲ್ಲಿ ನನ್ ಫ್ರೆಂಡ್ಸ್ ನೆಲ್ಲ ಕೇಳಿದೀನಿ ಅಪ್ಪ, 2 ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳಿದಾರೆ, ದುಡ್ಡು ಬರುತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ ಮನೆಯವರೆಲ್ರು ಆಶ್ಚರ್ಯದಿಂದ ಮನೋಜನ್ನೇ ನೋಡ್ತಿರ್ತಾರೆ. ಏಯ್, ಈ ದುಡ್ಡಿನ ಸೂರ್ಯ, ಮೀನಾ ಕೊಡ್ತಾರೆ ಅಂತಂದಿದ್ರೆ ನಾನ್ ನಂಬ್ತಾ ಇದ್ದೆ ಕಣ, ಆದ್ರೆ ನೀನ್ ಹೇಳ್ತಿದ್ಯಾ ಅಂದ್ರೆ ನಾನಿನ್ನ ನಂಬೋದಕ್ಕಾಗ್ತಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಸೂರ್ಯ, ಮೀನಾ ಇಬ್ರಿಗೂ ಖುಷಿ ಆಗತ್ತೆ. ಮಮ್ಮಿ, ಇವಾಗ ಮುಂಚಿನ ತರ ಇಲ್ಲ ಮಮ್ಮಿ, ನನಗೋಸ್ಕರ ನೀನು ಯಾರ ಹತ್ರನೂ ದುಡ್ಡು ಕೇಳೋ ಅವಶ್ಯಕತೆ ಇಲ್ಲ ಅಂತ ಮನೋಜ ಹೇಳ್ತಾನೆ. ಲವ್, ನಿನ್ನ ನಂಬಿ ಯಾರು 5 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ರವಿ ಕೇಳ್ಬೇಕಾದ್ರೆ, ಲೋ ರವಿಗಾನ್, ಸುಮ್ನಿರೋ, ಸುಮ್ನೆ ನನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ನನಗೂ ಹೆಲ್ಪ್ ಮಾಡೋರಿದ್ದಾರೆ, ನನಗೆ ಗ್ಯಾರಂಟಿನೂ ಕೊಡ್ತಾರೆ, ನನಗೋಸ್ಕರ ದುಡ್ಡು ಕೊಡ್ತಾರೆ. ನೀವ್ ಯಾರು ನನ್ಗೆ 1 ರೂಪಾಯಿನೂ ಕೊಡೋ ಅವಶ್ಯಕತೆ ಇಲ್ಲ, ನಾನ್ ನೋಡ್ಕೋತೀನಿ ಅಂತ ಮನೋಜ ಹೇಳ್ತಾನೆ. ಇವನ್ ಹೇಳ್ತಾರ ಮಾತಿನ ಮೇಲೆ ಯಾರಿಗೂ ಸಹ ನಂಬಿಕೆ ಬರ್ತಿರೋದಿಲ್ಲ. ಎಲ್ರು ಆಶ್ಚರ್ಯದಿಂದ ಮನೋಜನೆ ಗುರಾಯಿಸ್ತಿರ್ತಾರೆ. ಆಗ ಸೂರ್ಯ ಮನೋಜನ ಹತ್ರ ಹೋಗಿ, ಪೆಂಗ್ಯ, ನೀನೇನ ನಿನ್ ಫ್ರೆಂಡ್ಸ್ ದುಡ್ಡು ಕೊಡ್ತಾರೆ ಅಂತ ಗ್ಯಾರಂಟಿಯಾಗಿ ಹೇಳ್ತಾ ಇದ್ಯಾ, ಆದ್ರೆ ಅದ್ ಎಷ್ಟು ಮಟ್ಟಿಗೆ ನಿಜ ಅನ್ನೋದ್ ಮಾತ್ರ ನಮಗ್ ಗೊತ್ತಿಲ್ಲ. ನೀನೇನಾದ್ರೂ ಕಂತ್ರಿ ಕೆಲ್ಸ ಮಾಡಿ ದುಡ್ಡನ್ನ ಏರ್ಪಾಟ್ ಮಾಡ್ಬೇಕು ಅಂತ ನೀನ್ ಅನ್ಕೊಂಡಿದ್ರೆ ಇವಾಗ್ಲೇ ಎಲ್ಲಾ ವಿಷಯನೂ ಮನೆಯವ್ರ ಹತ್ರ ಹೇಳ್ಬಿಡು. ಯಾಕಂದ್ರೆ ನೀನ್ ಯಾವ್ದ್ರಲ್ಲಾದ್ರೂ ಸಿಕ್ಕಾಕೊಂಡು ನಿನ್ನ ಜೈಲ್ಗೆ ಹಾಕಿದ್ರು ಅಂತಂದ್ರೆ ಅದನ್ನ ತಲೆಗೆ ಹಚ್ಕೊಂಡು ನಿನ್ನ ಆಚೆ ಕರ್ಕೊಂಡ್ ಬರೋದಿಕ್ಕೆ ನಾವ್ ಒದ್ದಾಡಕ್ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಯ್ಯಯ್ಯೋ, ನಾನ್ ಮಾಡೋದೇನಾದ್ರೂ ಇವನು ಗೊತ್ತಾಗೋಗ್ಬಿಟ್ರೆ ಮುಗ್ದೋಯ್ತು ನನ್ ಕತೆ ಅಂತ ಮನೋಜ ಭಯದಲ್ಲೇ ಸೂರ್ಯನ ಸೈಡ್ ಕಣ್ಣಲ್ಲೇ ನೋಡ್ತಿರ್ತಾನೆ. ಏ ಪೆಂಗ್ಯ, ನೀನ್ ನೋಡ್ತಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ, ಅದೇನೋ ಅಂತ ಬೊಗಳಲ್ಲೇ ಪೆಂಗ್ಯ ಅಂತ ಸೂರ್ಯ ಜೋರಾಗಿ ರೇಗಾಡ್ತಾನೆ. ಅದನ್ನ ಕೇಳಿ ಮನೋಜನ್ಗೆ ಭಯ ಆಗತ್ತೆ. ಹಂಗೆ ಅವನು ಬೆಚ್ಚಿ ಬೀಳ್ತಾನೆ. ನೋಡ, ನಿನ್ನ ಯಾವ್ದೇ ಕಾರಣಕ್ಕೂ ನಂಬಕ್ ಆಗೋದಿಲ್ಲ ನೋಡು, ಎಲ್ರು ಮುಂದೆ ನೀನ್ ಇವಾಗ ಪ್ರಮಾಣ ಮಾಡು ಅಂತ ಸೂರ್ಯ ಹೇಳ್ತಾನೆ. ಏಯ್ ಮನೋಜ, ನಿನ್ನ ನಂಬೋದೇನೋ ಅಂತ ಶಾಂತಿ ಕೇಳಿದಾಗ, ಓ ಮಮ್ಮೆ, ನಂಬ್ಲೇಬೇಕು ಅಂತ ಮನೋಜ ಹೇಳ್ತಾನೆ.
ನೋಡು ಸಕ್ರೆ, ನೀನ್ ನಂಬುದ್ರು ಅಷ್ಟೇ ಬಿಟ್ರು ಅಷ್ಟೇ ಅವನಿವಾಗ ಪ್ರಾಮಿಸ್ ಮಾಡ್ಲೇಬೇಕು. ಲೇ ಕೈ ಕೊಡ ಇಲ್ಲಿ ಪೆಂಗ್ಯ ಅಂತ ಹೇಳ್ತಾ ಸೂರ್ಯ ಮನೋಜನ್ ಕೈ ತಗೊಂಡು ಮನೋಜನ್ ತಲೆ ಮೇಲೆನೆ ಇರ್ಸಿ ಇವಾಗ ಪ್ರಮಾಣ ಮಾಡು ಅಂತ ಹೇಳ್ತಾನೆ. ಹಾಗೆ ಏನೇನೆಲ್ಲ ಹೇಳ್ಬೇಕೋ ತಾನೇ ಹೇಳ್ಕೊಡ್ತಿರ್ತಾನೆ. ಮನೋಜ ಆಗಿರೋ ನಾನು ಈ ಮನೇಲಿರೋರ್ಗೆ ಯಾವ್ದೇ ರೀತಿ ಯಾವ ಸಮಸ್ಯೆಯಲ್ಲೂ ಸಿಕ್ಕಾಕ್ಸೋದಿಲ್ಲ. ನನ್ನಿಂದಾಗಿ ಯಾರಿಗೂ ತೊಂದ್ರೆ ಆಗೋದಿಲ್ಲ. 5 ಲಕ್ಷ ರೂಪಾಯಿ ದುಡ್ಡನ್ನ ಅರೇಂಜ್ ಮಾಡ್ಕೊಡ್ಬೇಕಾಗಿರೋದು ಕಂಪ್ಲೀಟ್ ಆಗಿ ನನ್ ಜವಾಬ್ದಾರಿ. ಇದು ಸತ್ಯ ಅಂತ ಮನೋಜ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿ ಆಶ್ಚರ್ಯದಿಂದ ಮನೋಜನ್ನೇ ನೋಡ್ತಿರ್ತಾಳೆ. ಸಾಕಾ, ನಾನ್ ಬರ್ತೀನಿ ಅಂತ ಹೇಳ್ತಾ ಮನೋಜ ಗಾಬರಿಯಿಂದ ರೂಮ್ಗೆ ಹೋಗ್ತಾನೆ. ಆಗ ಶಾಂತಿ ರೂಮ್ ಬಂದು, ಏಯ್ ನೀ ಹೇಳ್ತಾ ಇರೋದ್ ನಿಜ ಏನೋ, ಬೊಗಳ ಸರಿಯಾಗಿ ಅಂತ ಕೇಳ್ಬೇಕಾದ್ರೆ ಮಮ್ಮಿ ನಾ ಹೇಳಿದೆಲ್ಲ ಕರೆಕ್ಟೇ ಮಮ್ಮಿ. ನೋಡು ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ದುಡ್ಡು ಅರೇಂಜ್ ಮಾಡ್ಕೊಡ್ತೀನಿ ಹೋಗು ಅಂತ ಮನೋಜ ಹೇಳ್ಬೇಕಾದ್ರೆ, ಏನೋ ಹೇಳ್ತಿದ್ಯಾ, ನಂಬ್ತೀನಿ, ಇಲ್ಲ ಅಂದ್ರೆ ಆಮೇಲಿದೆ ನಿನ್ಗೆ ಹಬ್ಬ ಅಂತ ಹೇಳ್ತಾ ಶಾಂತಿ ರೂಮಿಂದ ಆಚೆಗೆ ಹೋಗ್ತಾಳೆ. ಒಂದ್ ಕಡೆ ರೋಹಿಣಿ, ಇನ್ನೊಂದ್ ಕಡೆ ಆ ಹುಡುಗಿ ಇಬ್ಬರ ಹೆಂಡಿರ ಮುದ್ದಿನ ಗಂಡ ಅನ್ನೋ ರೇಂಜ್ ಅಲ್ಲಿ ಮನೋಜ ತುಂಬಾನೇ ಖುಷಿಯಿಂದ ಕನ್ಸ್ ಕಾಣ್ತಿರ್ತಾನೆ. ಇಬ್ಬಿಬ್ರು ಚಿನ್ನು ಇರ್ಬೇಕಾದ್ರೆ ನಾನ್ ಯಾಕೆ ಭಯ ಪಡ್ಬೇಕು ಅಂತ ಮನೋಜ ಅನ್ಕೋತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.